ಸಂಪನ್ಮೂಲಗಳಲ್ಲಿ ಎರಡು ವಿಧ ಕಾಣಿಸ್ತಿದೆಯಾ? ನವೀಕರಿಸಬಹುದಾದ ಸಂಪನ್ಮೂಲಗಳು, ಇನ್ನು ನವೀಕರಿಸಲಾಗದ ಸಂಪನ್ಮೂಲಗಳು. ಈ ನವೀಕರಿಸಬಹುದಾದ ಸಂಪನ್ಮೂಲಗಳೆಂದರೇನು? ಉದಾಹರಣೆ ಕೊಡಿ. ಮಣ್ಣು, ಒಬ್ಬೊಬ್ರು ಕೈ ಎತ್ತಿ ಗೊತ್ತಿರೋದು ಆಕ್ಸಿಜನ್, ಮಣ್ಣು, ಸೂರ್ಯನ ಬೆಳಕು ಅಥವಾ ಸೂರ್ಯನ ಕಿರಣ, ಸೂರ್ಯನ ಜಲಪಾತ ಇದೆಯಾ? ನೈಟ್ರೋಜನ್. ಸಾಕು. ನೆಕ್ಸ್ಟ್ ನೋಡಿ, ಅಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲಗಳಂದ್ರೆ ನಾವಿನ್ನ ಎಷ್ಟೇ ಬಳಸಿದ್ರು ಅವು ಏನಾಗಿಲ್ಲ, ಸಂಪನ್ಮೂಲಗಳು ಮುಗ್ದೋಗಲ್ಲ ಅಂತ. ಕೆಲವು ವರ್ಷಗಳ ಆದ್ಮೇಲೆ ನಾವು ಈ ಬಳಸಿದ ಸಂಪನ್ಮೂಲಗಳು ಏನಾಗಿಲ್ಲ, ಮುಗ್ದೋಗಲ್ಲ ಅಂತ. ಉದಾಹರಣೆಗಳಿಗೆ ಕಾಡುಗಳು, ನೀರು, ಮಣ್ಣು, ಗಾಳಿ ಇವೆಲ್ಲ ಉದಾಹರಣೆ. ನೀವು ಕೇಳ್ಬೋದು, ಸರ್ ಕಾಡುಗಳು ನಾವೆಲ್ಲ ಕಡ್ದಾಗ ಎಲ್ಲ ಕಾಡು ವಿನಾಶ ಆಗುತ್ತಾನೆ, ಅದೇನೆ ನೈಸರ್ಗಿಕ ಇದಾಗುತ್ತೆ. ನವೀಕರಿಸಬಹುದಾದ ಸಂಪನ್ಮೂಲ ನೋಡಿ, ಕಡಿಯೋದ್ರ ಜೊತೆಗೆ ಏನ್ ಮಾಡ್ಬೋದು, ನಾವು ಜಾಸ್ತಿ ಗಿಡಗಳನ್ನು ಬೆಳೆಸ್ಬೋದ, ಬೆಳೆಸಿದ್ರೆ ಮತ್ತೆ ಕಾಡು ಜಾಸ್ತಿ ಮಾಡ್ಬೋದಾನೆ. ಅದನ್ನ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತೀವಿ. ಈಗ ನೀರಿದ್ರೆ ಕಡಿಮೆ ಪ್ರಮಾಣದಲ್ಲಿ ಇದೆ, ಅದರಲ್ಲಿ ಶುದ್ಧವಾದ ನೀರಿರೋದು ಕಡಿಮೆ ಪ್ರಮಾಣ. ಆದ್ರೆ ನಾವೇನ್ ಮಾಡ್ಬೋದು, ಆ ನೀರಿನ ಪುನರ್ ಉತ್ಪಾದನೆ ಮಾಡೋದು, ಅಂದ್ರೆ ಮತ್ತೆ ಬಳಕೆ ಮಾಡೋದಲ್ವಾ. ಅದಕ್ಕೆ ಈಗೆಲ್ಲ ನವೀಕರಿಸಬಹುದಾದ ಸಂಪನ್ಮೂಲಗಳು. ನೆಕ್ಸ್ಟ್ ನವೀಕರಿಸಲಾಗದ ಸಂಪನ್ಮೂಲಗಳು ಅಂದ್ರೆ ಚಿನ್ನ, ನೋಡಿ, ಬೆಳ್ಳಿ, ಇವುಗಳನ್ನ ನಾವು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಹೇಳಿ ಮತ್ತೆ ಮಾತಾಡ್ಬೋದು. ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಹೇಳ್ತಾ ಕಾರಣ ಏನಂದ್ರೆ ಇವನ್ನ ಕೆಲವು ವರ್ಷಗಳು ಬಳಸಾದ್ಮೇಲೆ, ಅಂದ್ರೆ ಒಂದು 100-200 ವರ್ಷಗಳು ಬಳಸಾದ್ಮೇಲೆ ಏನಾಗುತ್ತೆ, ಭೂಮಿಯೊಳಗಡೆ ಇವೆಲ್ಲ ಖಾಲಿ ಆಗುತ್ತೆ. ಭೂಮಿಯೊಳಗಡೆ ಖಾಲಿ ಆಗ್ಬಿಟ್ರೆ ಈಗ ಎಲ್ಲ ಊಹಿಸ್ಕೊಳ್ಳಿ, ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದ್ರೆ ಬಸ್ಗಳು ವಾಹನಗಳು ಓಡಾಡ್ತವ, ಅವಿಲ್ಲ ಅಂದ್ರೆ ಏನಾಗುತ್ತೆ, ಜನಜೀವನಕ್ಕೆ ತೊಂದರೆ ಆಗ್ತಿದ್ದಾನೆ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಇದನ್ನ ಉಳಿಸ್ಬೇಕು. ಆಯ್ತಾ? ಇದನ್ನ ಉಳಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಎಲ್ಲಾ ಸಾರಿಗೆ ಬಸ್ಗಳನ್ನ ಬಳಸಬೇಕು, ಕೈಗಾರಿಕೆಗಳನ್ನ ಅದನ್ನ ಮಾಡ್ಬೋದು. ಆಮೇಲೆ ಈ ಹೆಚ್ಚು ನವೀಕರಿಸಬಹುದಾದ ಸಂಪನ್ಮೂಲಗಳು ಇವು ಎಷ್ಟೇ ಇರ್ತಾವಲ್ಲ ಅಲ್ವಾ, ಇವನ್ನ ನಾವು ಏನ್ ಮಾಡ್ಬೋದು, ಇದನ್ನ ನಾವು ಜಾಸ್ತಿ ಬಳಸಬಹುದು, ನವೀಕರಿಸಬಹುದಾದ ಸಂಪನ್ಮೂಲಗಳು. ಆಯ್ತಾ? ನೆಕ್ಸ್ಟ್ ಈಗ ಆ ನವೀಕರಿಸಬಹುದಾದ ಸಂಪನ್ಮೂಲಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಿ, ಶಕ್ತಿನ ಉಳಿತಾಯ ಮಾಡ್ತಾನೆ. ಈಗ ಉದಾಹರಣೆ ನೋಡಿ, ಪೆಟ್ರೋಲ್ ಡೀಸೆಲ್ ಬಳಸಿದ್ರೆ ನಾನು ಹೊಗೆ ಬಿಡುತ್ತೆ ಅಲ್ವಾ, ಹೊಗೆ ಹಾನಿಕಾರಕ ಹೊಗೆ ಬಿಡುತ್ತೆ ಅಲ್ವಾ. ಇದು ಪೆಟ್ರೋಲ್ ಡೀಸೆಲ್ ಏನಾದ್ರೆ ಹೊಗೆ ಅಥವಾ ಪ್ರಕೃತಿಗೆ ಹಾನಿಕಾರಕ ಆಗಿರೋ ವಿಷಕಾರಿ ಅನಿಲಗಳೇನು ಬಿಡ್ತಾ ಇದು ಬಿಡಲ್ಲ. ಇದು ನೋಡಿ, ಸೂರ್ಯನಿಂದ ಬರುವ ಕಿರಣಗಳಲ್ಲಿ ಹೀರ್ಕೊಂಡು ನೋಡಿ, ಇದನ್ನ ಏನ್ ಮಾಡೋದು, ಎಲ್ಲಾರ ಮನೆ ಮೇಲೆ ಕಳಿಸ್ತಾರೆ. ಇದು ಸೋಲಾರ್ ಪ್ಲೇಟ್ ಗಳು ಅಂತ ಹೇಳ್ತಾರೆ. ಸೋಲಾರ್ ಪ್ಲೇಟ್ ಗಳು ಎಲ್ಲಾರ ಮನೆ ಮೇಲೆ ಅಥವಾ ಆರ್ಸಿಸಿ ಮೇಲೆ ಏನ್ ಮಾಡ್ತಾರೆ, ಈ ತರ ಪ್ಲೇಟ್ ಗಳನ್ನ ಹಾಕ್ಸ್ಬಿಟ್ಟು ಅದರಿಂದ ಏನ್ ಮಾಡ್ತಾರೆ, ಕರೆಂಟ್ ಅವ್ರ ಮನೆಗೆ ಕರೆಂಟ್ ಕೊಟ್ಟಿರ್ತಾರೆ ವೈರ್ ಇಂದ. ಈಗ ಏನಾಗುತ್ತೆ, ಅಗಲಿನಲ್ಲಿ ಸೂರ್ಯನ ಕಿರಣಗಳು ಇದನ್ನ ಬಿಡುತ್ತಲ್ವಾ, ಬಿದ್ದಾಗ ಏನಾಗುತ್ತೆ, ಈ ಪ್ಲೇಟ್ ಗಳು ಚಾರ್ಜ್ ಆಗುತ್ತೆ. ಆ ಸೂರ್ಯನ ಶಾಖದಿಂದ ಏನಾಗುತ್ತೆ, ಪ್ಲೇಟ್ ಗಳು ಚಾರ್ಜ್ ಆಗುತ್ತೆ. ಚಾರ್ಜ್ ಆದಾಗ ಬಿಸಿ ಆಗುತ್ತದೆ, ಆ ಶಾಖದಿಂದ ಚಾರ್ಜ್ ಆಗುತ್ತೆ. ಚಾರ್ಜ್ ಆದಾಗ ಏನಾಗುತ್ತೆ, ಬ್ಯಾಟರಿಯಿಂದ ಬ್ಯಾಟರಿ ಚಾರ್ಜ್ ಆಗುತ್ತೆ. ಬ್ಯಾಟರಿ ಚಾರ್ಜ್ ಆದ್ಮೇಲೆ ಏನಾಗುತ್ತೆ, ರಾತ್ರಿ ಹೊತ್ತು ನಮ್ಗೆ ಅವಶ್ಯಕತೆಗೆ ನಮ್ಮ ಬೇಕಾದ್ರೆ ರಾತ್ರಿ ಬೆಳಬೇಕಾದ್ರೆ ಕರೆಂಟ್ ಹೋದಾಗ ಅಥವಾ ರಾತ್ರಿ ಹೊತ್ತು ನಮ್ಮ ಮನೆ ಬೇಕಾದ್ರೆ ಬೆಳಕು ಏನ್ ಮಾಡುತ್ತೆ, ಈ ಚಾರ್ಜ್ ಆಗಿರೋ ಸೋಲಾರ್ ಪ್ಲೇಟ್ ಮನೆಗಳಿಗೆ ಹೌದು. ಈ ತರ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಈಗ ನಾವು ಜಾಸ್ತಿ ಕರೆಂಟ್ ಬಳಸ್ತಾ ಇರೋದು ನಾವು ಕಲ್ಲಿದ್ದು ಅಷ್ಟೇ. ನೋಡಿ, ಈ ಕಲ್ಲಿದ್ದು ಯಾವ ರೀತಿ ಆಗಿದೆ ಅಂದ್ರೆ, ಅನೇಕ ಲಕ್ಷ ಕೋಟಿ ವರ್ಷಗಳ ಹಿಂದೆ ದೊಡ್ಡ ಕಾಡುಗಳೆಲ್ಲ ಮಣ್ಣಿನ ಕೆಳಗಡೆ, ಅದೇ ಒಂದು ಪ್ರವಾಹದ ಯಾವ್ದೋ ಒಂದು ಘಟನೆ ನಡೆದಿ ದೊಡ್ಡ ಕಾಡುಗಳೆಲ್ಲ ಕಾಡಿನ ಮರಗಳೆಲ್ಲ ಬಿದ್ದೋಗುತ್ತೆ ನೋಡಿ, ಅದ್ರ ಮೇಲೆ ಏನಾಗುತ್ತೆ, ಮಣ್ಣು ಮುಚ್ಕೊಳ್ಳುತ್ತೆ. ಮಣ್ಣು ಮುಚ್ಕೊಂಡು ಇದೇ ತರ ಹಲವಾರು ವರ್ಷಗಳ ಕಾಲ ತುಂಬಾ ಒತ್ತಡ ಮತ್ತೆ ಭೂಮಿಯ ಶಾಖದಿಂದ ಏನಾಗುತ್ತೆ, ಇದು ಕರಗಿ ಭೂಮಿ ಏನಾಗುತ್ತೆ, ಕಲ್ಲಿದ್ದಾಗಿದೆ. ಆಯ್ತಾ? ಅದೇ ತರ ಪೆಟ್ರೋಲ್ ಡೀಸೆಲ್ ಹೇಗಾಗಿದೆ ಅಂದ್ರೆ, ಇದೇ ತರ ಯಾವ್ದೋ ಪ್ರವಾಹ ಯಾವ್ದೋ ಒಂದು ಘಟನೆ ನಡೆದಾಗ ಎಲ್ಲಾ ಪ್ರಾಣಿ ಪಕ್ಷಿಗಳೆಲ್ಲ ಎಲ್ಲಾ ಜೀವಿಗಳು ಸತ್ತೋಗಿ ಮಣ್ಣಿನಲ್ಲಿ ಅದು ಮುಚ್ಚೋಗಿದೆ. ಅದು ಅದ್ರ ಮೇಲೆ ಬ್ಯಾಕ್ಟೀರಿಯಾಗಳು ರಾಸಾಯನಿಕ ಕ್ರಿಯೆಯನ್ನು ನಡೆಸಿ ಅದೇನಾಗಿದೆ, ರಾಸಾಯನಿಕ ಕ್ರಿಯೆಯಿಂದಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಆಗಿದೆ ಭೂಮಿಯಲ್ಲಿ. ಇದೆರಡು ಅರ್ಥ ಆಯ್ತಾ? ಸತ್ತೋಗಿರೋ ಮರಗಳು ಕೊಂಬೆಗಳಿಂದ ಏನಾಗಿದೆ, ಕಲ್ಲಿದ್ದಾಗಿದೆ ಭೂಮಿಲಿ. ನೆಕ್ಸ್ಟ್ ಸತ್ತಿರೋ ಪ್ರಾಣಿಗಳು ಪಕ್ಷಿಗಳು ಜೀವಿಗಳಿಂದ ಏನಾಗಿದೆ, ಪೆಟ್ರೋಲ್
ಅದ್ರ ದೇಹದಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿ ಹಲವು ಕೋಟಿಗಟ್ಟಲೆ ವರ್ಷ ಬೇಕಿದೆ ಆಗಲಿಕ್ಕೆ. ಅದರಿಂದ ಏನಾಗಿದೆ, ಪೆಟ್ರೋಲ್ ಡೀಸೆಲ್ ಆಗಿದೆ. ಈಗ ನಾವು ಪೆಟ್ರೋಲ್ ಡೀಸೆಲ್ ನ ಬಳಸೋದ್ರಿಂದ ಪ್ರಕೃತಿಗೆ ಹಾನಿಕಾರಕ ಆಗಿದೆ, ಜೊತೆಗೆ ಮಾನವರದ ನಮಗೂ ಹಾನಿಕಾರಕ. ಪ್ರಕೃತಿಗೆ ಅಪಾಯತೆ, ಮಾನವರಿಗೆ ನಮಗೂ ಅಪಾಯಕಾರಕ. ನೋಡಿ ನೀವೆಲ್ಲ ನೋಡ್ತಿರ್ಬೋದು, ಇಲ್ಲಿ ಒಬ್ರು ಕಾರ್ಮಿಕರು ಮಾಡ್ತಾರೆ, ಅವ್ರ ಮನೆ ಏನ್ ಮಾಡ್ತಾರೆ, ಈ ತರ ಪ್ಲೇಸ್ ನ ಜೋಡಿಸ್ತಿದ್ದಾರೆ ಆಯ್ತಾ. ಇದರಿಂದ ಕರೆಂಟ್ ಕನೆಕ್ಷನ್ ಕೊಟ್ಟಿರ್ತಾರೆ. ಹಾಗೆ ಅದರಿಂದ ನಮ್ಮ ರಾತ್ರಿ ಹೊತ್ತು ನಮ್ಮ ಮನೆಗಳಲ್ಲಿ ಬೆಳಕು ಬರುತ್ತೆ ಆಯ್ತಾ. ಇದನ್ನ ನೀವು ನೋಡಿರ್ಬೋದು. ಈಗ ಈ ತರ ಸೋಲಾರ್ ಪ್ಲೇಟ್ ಹಾಕೋದಕ್ಕೆ ಜಾಗ ಜಾಸ್ತಿ ಬೇಕು ತಾನೆ, ಜಾಗ ಇದೆಯಾ ನಮ್ಮ ದೇಶದಲ್ಲಿ? ಎಲ್ಲ ಹೊಲಗದ್ದೆಗಳಿದೆ ಅಲ್ವಾ? ನೋಡಿ ಈ ಇಂದಿನ ಪ್ರದೇಶ ಎಲ್ಲ ಹೋಗಂದ್ರೆ ಇದು ನೋಡಿ, ನಮ್ಮ ಭಾರತ ದೇಶದಲ್ಲಿ ಮರಳುಗಳೈತೆ ಆಯ್ತಾ. ತಾರ್ಮರು ಭೂಮಿ ಅಂತ ಇದೆ, ದೊಡ್ಡ ಮರಳುಗಳು ಅಥವಾ ಬರಡು ಭೂಮಿ ಅಂತ ಕೇಳ್ತಾರ. ಬರಡು ಭೂಮಿ ಯಾವುದೇ ಬೆಳೆ ಬೆಳೆಗಳೆಲ್ಲ ಬರಡು ಭೂಮಿ ಇದೆ. ಆ ತರ ಪ್ರದೇಶದಲ್ಲಿ ಏನ್ ಮಾಡ್ಬೋದು, ಈ ತರ ಸೋಲಾರ್ ಇಂದ ಚಾರ್ಜ್ ಮಾಡ್ಬೋದು. ಈಗ ನೋಡಿ, ಇಡೀ ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಇದು ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಇದೆ ಆಯ್ತಾ. ಮೊದಲನೇದು ರಾಜಸ್ಥಾನದಲ್ಲಿರೋ ಥಾರ್ ಮರುಭೂಮಿ ಅಂತ. ಮರುಭೂಮಿ ಅಂದ್ರೆ ಮರಳುಗಾಡು, ಅಲ್ಲಿ ಯಾವುದೇ ಬೆಳೆ ಬೆಳೆಯಕ್ಕಾಗಲ್ಲ, ಅದಕ್ಕೆ ಅಲ್ಲಿದೆ ರಾಧ ಅಂತ ಅದ್ರ ಹೆಸರು, ಮರಳುಗಾಡು ಹೆಸರು. ಇದು ಇಡೀ ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ನಮ್ಮ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿದೆ. ನೋಡಿ ಇದೊಂದು ಹೆಮ್ಮೆ ಅಲ್ವಾ, ಇಡೀ ಪ್ರಪಂಚದಲ್ಲಿ ಏನಿಲ್ಲ ಅತಿ ದೊಡ್ಡದು. ಒಂದನೇ ಅತಿ ದೊಡ್ಡದು ನಮ್ಮ ಭಾರತ ದೇಶದ ರಾಜಸ್ಥಾನದಲ್ಲಿ ಐತೆ, ನಮ್ಮ ಭಾರತ ದೇಶದ. ಎರಡನೇ ಅತಿ ದೊಡ್ಡದು ಸೋಲಾರ್ ಪಾರ್ಕ್ ಎಲ್ಲೈತೆ, ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ. ನೋಡಿ ಎಷ್ಟು ಸೋಲಾರ್ ಪ್ಲೇಟ್, ಎಷ್ಟು ಪ್ರದೇಶ ಐತೆ. ಇಷ್ಟೆಲ್ಲ ನೋಡಿ, ಇದೆಲ್ಲ ಪ್ಲೇಟ್ಗಳು ಇದರ ಪ್ಲೇಟ್ಗಳನ್ನ ಜೋಡಿಸಿರೋದು ಆಯ್ತಾ. ಇದೆಲ್ಲ ಪ್ಲೇಟ್ಗಳು ಅದರಿಂದ ಚಾರ್ಜ್ ಆದ್ರೆ ತಾಲೂಕುಗಳಿಗೆ ಅಥವಾ ಎಲ್ಲ ಹಳ್ಳಿಗಳಿಗೆ ಏನಾಗುತ್ತೆ, ಅದರಿಂದ ಕರೆಂಟ್ ಹೋಗುತ್ತೆ. ನೋಡಿ ಈ ತರ ಮಾಡೋದ್ರಿಂದ ಶಕ್ತಿಗೆ ಉಳಿತಾಯ ಮಾಡಬಹುದಾ, ಆಗಕ್ಕಾಗಲ್ಲ? ಮಾಡಬಹುದಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಪೆಟ್ರೋಲ್ ಡೀಸೆಲ್ ಇಂದ ಕಲ್ಲಿಂದ ಉಡ್ಸಿ ನಾವು ಅದರಿಂದ ಕರೆಂಟ್ ತಯಾರು ಮಾಡ್ತಿದ್ದೋ. ಕಲ್ಲಿಂದ ಉಡ್ಸೋದ್ರಿಂದ ಏನಾಗುತ್ತೆ, ಅದರಿಂದ ಹೊಗೆ ಬರುತ್ತೆ. ಹೊಗೆ ಏನಾಗುತ್ತೆ, ವಾತಾವರಣ ಸೇರುತ್ತೆ. ವಾತಾವರಣ ಸೇರಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಆಗಿರ್ಬೋದು, ಮನುಷ್ಯನಿಗೆ ಹಾನಿಕಾರಕ ವಸ್ತುಗಳು ಸೇರ್ಕೊಳ್ಳುತ್ತೆ ವಾತಾವರಣಕ್ಕೆ. ಇದರಿಂದ ಯಾವುದೇ ಹಾನಿಕಾರಕ ಏನೂ ಇಲ್ಲ, ಬರೀ ಸೂರ್ಯನಿಂದ ಬರ್ತಿರೋ ಕಿರಣಗಳಿಂದ ಚಾರ್ಜ್ ಆಗುತ್ತೆ ಆಯ್ತಾ. ಯಾವುದೇ ಪ್ರಕೃತಿಗೆ ಯಾವುದೇ ತರ ಇದು ಈ ಪ್ರಕೃತಿಗೆ ಏನ್ ಮಾಡ್ತದೆ, ಇದು ಹಾನಿಕಾರಕ ಮಾಡ್ತದೆ. ಇದು ಸೌರಶಕ್ತಿ. ನೆಕ್ಸ್ಟ್ ನೋಡಿ, ಇದು ತುಮಕೂರು ಜಿಲ್ಲೆಯಲ್ಲಿ ಎರಡನೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅಂತ. ಇಡೀ ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ತುಮಕೂರು ಜಿಲ್ಲೆಯಲ್ಲಿ ಇದೆ ಅಂತ ಹೇಳ್ತಲ್ಲ, ಪಾವಗಡ ತಾಲೂಕಿನಲ್ಲಿ. ಅದು ಹೆಂಗ್ ಮಾಡಿದ್ರು, ಹೆಂಗ್ ಕಟ್ಟಿದ್ರು ಅಂತ ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ವರ್ಗಾಯಿಸಲು ಬೃಹತ್ತಾದ ವಿದ್ಯುತ್ ಮಾರ್ಗಗಳನ್ನು ನಿರ್ಮಿಸುತ್ತಿದೆ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಈ ಒಂದು ಇದೊಂದು ರಾಜ್ಯದ ಜನತೆಗೆ ಒಂದು ಸಾಕ್ಷಿ ಗುಡ್ಡೆ ಅನ್ನೋದನ್ನು ನನಗೆ ಬಹಳ ಹೇಳಲಿಕ್ಕೆ ಬಹಳ ಸಂತೋಷ ಆಗಿದೆ. ಈ ಘಟಕವು ಇಂಧನವನ್ನು ತುಂಬಾ ದೂರದಿಂದ ಸಾಗಾಣಿಕೆ ಮಾಡುವ ಸಮಸ್ಯೆ, ವಿದ್ಯುತ್ ಪ್ರಸರಣದಲ್ಲಿ ಉಂಟಾಗುವ ಭಾರಿ ನಷ್ಟಗಳು ತಪ್ಪಲಿವೆ. ಪಾವಗಡವು ರಾಜ್ಯದ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾಗಿದ್ದು, ಈ ಪಾರ್ಕ್ ನಿರ್ಮಾಣದಿಂದ ಸ್ಥಳೀಯ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿವೆ. ಪ್ರಪಂಚದಲ್ಲಿ ಅತಿ ವಿಸ್ತಾರವಾದ ಫೋಟೋವೋಲ್ಟಾಯಿಕ್ ಪವರ್ ಸ್ಟೇಷನ್ ಎಂದು ಇದು ಹೆಸರು ಪಡೆದಿರುವುದರಿಂದ ಪಾವಗಡವು ಇಡೀ ದೇಶಕ್ಕೆ ಆದ್ಯ ಪ್ರವರ್ತಕನಂತೆ ಕಾಣುವಂತಾಗುತ್ತದೆ. ಬರಡು ಭೂಮಿಯಲ್ಲಿದ್ದ ಪಾವಗಡದ ಈ ಪ್ರದೇಶವು ಸೋಲಾರ್ ಪಾರ್ಕ್ ಆಗಿ ಕಂಗೊಳಿಸುತ್ತಿದೆ. ಈ ಎಲ್ಲ ಸೋಲಾರ್ ಪಾರ್ಕ್ ಮತ್ತು ನಮ್ಮ ಭಾರತದ ರಿನ್ಯೂವಬಲ್ ಎನರ್ಜಿಲಿ ಕರ್ನಾಟಕ ಮೊದಲನೇ ಸ್ಥಾನಕ್ಕೆ ಬರ್ತಾ ಇದೆ. ಸುಮಾರು 15,000 ಕೋಟಿ ವೆಚ್ಚದ ಈ ಪಾರ್ಕ್ ನಿರ್ಮಾಣದಿಂದ ರಾಜ್ಯಕ್ಕೆ ಅನೇಕ ರೀತಿಯ ಉಪಯೋಗಗಳಾಗುತ್ತಿದ್ದು, ನಮಗೆ ವಿದ್ಯುತ್ ಬೇಕಾದಾಗ ಅಲ್ಲಿ ಇಲ್ಲಿ ನೋಡಬೇಡ, ಮೇಲೆ ನೋಡು ಎನ್ನುವ ಗಾದೆ ಆರಂಭವಾಗುತ್ತದೆ. ಅದೇ ಸೂರ್ಯನ ಬೆಳಕು.
ವಿದ್ಯುತ್ ಘಟಕವು ರಾಜ್ಯ ಸರ್ಕಾರದ ಸಾಧನೆಯ ಹೆಮ್ಮೆಯ ಮೈಲಿಗಲ್ಲು. ಮಳೆ ಬಂದಾಗ ಏನಾಗಲ್ಲ, ಇನ್ನೊಂದಲ್ಲ ನೋಡಿ, ಇಡೀ ಪ್ರಪಂಚದಲ್ಲೇ ಎರಡನೇ ದೊಡ್ಡದು ಸೋಲಾರ್. ಅಲ್ಲಿ ಉತ್ಪತ್ತಿ ಆಗ್ತಾ ಕರೆಂಟ್, ಅಂದ್ರೆ ಸೋಲಾರ್ ಇಂದ ಕರೆಂಟ್ ತಯಾರು ಮಾಡ್ತಾರಲ್ಲ, ಅದರಲ್ಲಿ ಎರಡನೇ ದೊಡ್ಡದು ಪಾವಗಡದಲ್ಲಿ ಇರೋದು. ಆಯ್ತಾ, ಮೊದಲನೇ ಯಾವುದು ರಾಜಸ್ಥಾನ ರಾಜ್ಯದಲ್ಲಿರುವ ದಾದ್ರಾ ಅಂತ ಬರುತ್ತದೆ, ಅದು ಮೊದಲನೇದು. ಎರಡನೇದು ಅದರಿಂದ ಈಗ ಶಕ್ತಿಯ ಉಳಿತಾಯ ಮಾಡುವುದಾ ಮಾಡಕ್ಕಾಗಲ್ವಾ? ಮಾಡಬಹುದಲ್ವಾ? ನೆಕ್ಸ್ಟ್ ಎರಡನೇದಿನ್ನ ಪವನ ಶಕ್ತಿ ಅಂತೀವಿ. ಪವನ ಶಕ್ತಿ ಅಂದ್ರೆ ಏನು ಗೊತ್ತಾ? ಪವನ ಅಂದ್ರೆ ಏನು? ಗಾಳಿ. ಈಗ ನಿಮ್ ತಮ್ಮನ ಹೆಸರು ಪವನ ಅಲ್ವಾ? ಏನ್ ಪವನ ಅಂದ್ರೆ? ಪವನ ಅಂದ್ರೆ ಗಾಳಿ ಅಂತ, ಹೌದಲ್ವಾ? ಗಾಳಿಯಿಂದ ನಾವು ಶಕ್ತಿನ ಪಡ್ಕೊಳ್ಳೋದು ಅಂತ. ಗಾಳಿಯಿಂದ ಶಕ್ತಿ ಪಡ್ಕೊಳ್ಳೋದು ಗೊತ್ತಿದೆಯಾ? ಗಾಳಿಯಿಂದ ಶಕ್ತಿ ಸಿಗುತ್ತೆ ನಮ್ಗೆ. ಈಗ ಇಲ್ಲಿ ನೋಡ್ತಾ ಇರ್ಬೋದಲ್ವಾ, ಇದೆಲ್ಲ ಬಂದಿದ್ದೀರಾ ನೀವು? ಯಾವ್ದಾದ್ರು ದೊಡ್ಡ, ಈಗ ಒಳನರಸೀಪುರ ಅಂತ ಇದೆ ಗೊತ್ತಾ? ಹಾಸನ ಜಿಲ್ಲೆಯಲ್ಲಿ. ಈಗ ರಾಮನಗರ ಕಡೆಯಿಂದ ದೊಡ್ಡ ಬೆಟ್ಟದ ಮೇಲೆಲ್ಲ ಗಾಳಿ ಜಾಸ್ತಿ ಇರ್ತದೆ, ಕಡಿಮೆ ಇರ್ತದೆ? ಜಾಸ್ತಿ ಇರ್ತವು. ಈ ತರ ದೊಡ್ಡ ದೊಡ್ಡ ಫ್ಯಾನ್ ಹಾಕಿರ್ತಾರಲ್ವಾ, ಇವು ತುಂಬಾ ದೊಡ್ಡ ಫ್ಯಾನ್. ಇವು ಹಿಂಗ್ ಇರ್ತಿರ್ತದೆ ನಿಮ್ಗೆ. ಏನ್ ಮಾಡ್ತವೆ ಅವೇನ್ ಮಾಡ್ತವೆ? ನೋಡಿ, ಈಗ ಏನ್ ಮಾಡ್ತಾರೆ ಗೊತ್ತಾ? ನಿಧಾನಕ್ಕೆ ತಿರುಗಿ ಏನ್ ಮಾಡ್ತಿದ್ವಿ, ಈಗಿಂದ ವೈರ್ ಕನೆಕ್ಷನ್ ಕೊಟ್ಟಿರ್ತಾರೆ ಮೋಟರ್ಗೆ. ಆಯ್ತಾ, ಇದೇನ್ ಮಾಡುತ್ತೆ? ಗಾಳಿಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ತಿರುಗುವುದರ ಮೂಲಕ ಏನ್ ಮಾಡುತ್ತೆ? ವಿದ್ಯುತ್ ಉತ್ಪಾದನೆ ಮಾಡುತ್ತೆ. ಈಗ ಈ ವಿದ್ಯುತ್ ಉತ್ಪಾದನೆ ಮಾಡಿದಾಗ ಏನಾಗುತ್ತೆ? ಅದ್ರ ಸುತ್ತಮುತ್ತ ಇರೋ ಹಳ್ಳಿಗಳಿಗೆ ಆ ವಿದ್ಯುತ್ನ ಕೊಡ್ತಾರೆ. ಆಗ ಆ ವಿದ್ಯುತ್ ಚಾರ್ಜ್ ಆಗಿ ಕೊಟ್ಟಾಗ ಏನಾಗುತ್ತೆ? ಅವರು ರಾತ್ರಿ ಹೊತ್ತು ಆ ವಿದ್ಯುತ್ನ ಬಳಸಬಹುದು. ಈಗ ಈ ತರ ಮಾಡೋದ್ರಿಂದ ನಮ್ಮ ಪ್ರಕೃತಿಗೆ ಏನಾದ್ರು ಹಾನಿಕರ ಆಗ್ತಾ ಏನಾದ್ರು ಹೊಗೆ ಅಥವಾ ವಿಷಕಾರಿ ಅನಿಲಗಳು ಏನಾದ್ರು ಬಿಡ್ತಾ ಇತ್ತಾ? ನೋಡಿ, ಸಹಜವಾಗಿ ಬೀಸೋ ಗಾಳಿಯಿಂದ ಈ ಫ್ಯಾನಿನ ರೆಕ್ಕೆಗಳು ತಿರುಗಿ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಆಗಲಿಂದ ಏನಾಗ್ತದೆ? ಚಾರ್ಜ್ ಆಗ್ತದೆ. ಚಾರ್ಜ್ ಆಗಿದ್ದ ವಿದ್ಯುತ್ತಿನಿಂದ ಸುತ್ತಮುತ್ತ ಹಳ್ಳಿಗಳಾಗಿರ್ಬೋದು ಎಲ್ಲೆಲ್ಲಿರುತ್ತೆ ಅದನ್ನ ಕೊಡ್ತಾರೆ. ಈ ತರ ಮಾಡೋದ್ರಿಂದ ನಾವು ಶಕ್ತಿ ಉಳಿತಾಯ ಮಾಡ್ಬೋದಾನೆ? ಶಕ್ತಿ ಹಿಂಗೆ ಮಾಡ್ಬೋದಾ? ಮತ್ತೆ ಈಗ ನೋಡಿ, ಸೋಲಾರ್ ಅಂತ ಹೇಳ್ಬೋದಾ? ಜಾಸ್ತಿ ಸೌರಶಕ್ತಿಗಳ ಸೋಲಾರ್, ಅದು ಸೂರ್ಯನ ಶಾಖೆಯಿಂದ ಮಾತ್ರ ಬರುತ್ತೆ. ಮಳೆಗಾಲದಲ್ಲಿ ಸೂರ್ಯ ಶಾಖ ಬರುತ್ತಾ? ಆಗ ಕರೆಂಟ್ ಕಡಿಮೆ ಬರುತ್ತಾನೆ. ಆದ್ರೆ ಗಾಳಿ ಯಾವಾಗಾದ್ರೂ ಬರದೇ ಇಲ್ಲ. ಗಾಳಿ ನೋಡಿ, ಮಳೆಗಾಲ ಇರಲಿ, ಬೇಸಿಗೆಗಾಲ ಇರಲಿ, ಚಳಿಗಾಲ ಇರಲಿ, ಯಾವುದೇ ಕಾಲ ಇರಲಿ ಗಾಳಿ ಬೀಸದೇ ಇರುತ್ತಾ? ಅದೇ ಬೀಸ ಬೇಗ ಕಡಿಮೆ ಆಗ್ಬೋದು, ಆದ್ರೆ ಗಾಳಿ ಬೀಸದೇ ಇರುತ್ತಲ್ವಾ? ಅದನ್ನ ಈ ಪವನ ಶಕ್ತಿಯಿಂದ ಉತ್ಪತ್ತಿಯಾದ ವಿದ್ಯುತ್ ಎಲ್ಲಾ ಸೀಸನ್ ಅಲ್ಲಿ ಇರುತ್ತೆ. ಆಯ್ತಾ, ಬೇಸಿಗೆ ಕಾಲ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಫ್ಯಾನ್ ಅದೇ ಗಾಳಿ ಸಿಕ್ಕಿದ್ರೆ ಸಾಕು, ಗಾಳಿ ಬೀಸಿದ್ರೆ ಸಾಕು. ಆಯ್ತಾ, ಅದರಿಂದ ತುಂಬಾ ತೂಕ ಇರುತ್ತಿದ್ದು. ನೀವು ಕೆಳಗಡೆ ಹೋಗಿ ನಿಂತಂದ್ರೆ ಹಿಂಗೆ ಅಷ್ಟು ದೂರ ಒಂದು ಟವರ್ ಇರುತ್ತಲ್ಲ, ಮೊಬೈಲ್ ಟವರ್ ಆ ತರ ಇರುತ್ತೆ. ಇದು ಫೋಟೋ. ನೆಕ್ಸ್ಟ್ ಕೊಡಿ, ವಿಡಿಯೋ ಇದೆ. ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಪ್ರೆಸೆಂಟ್ ಆಗುತ್ತೆ ನೋಡಿ. ಟಚ್ ಮಾಡಬಹುದು ಅಂತ ಹಾಕಿದರೆ ಕರೆಕ್ಟ್ ಕೊಡಬಹುದು ಅಂತ ಸಾಹಸ ನಾನು ಮಾಡಬಹುದು ದೇವ್ರನ್ನೇ. ನೋಡಿ, ಒಂದು ವಿಲೇಜ್ ಬರೋಷ್ಟು ಕರೆಕ್ಟ್ ಉತ್ಪತ್ತಿ ಆಗುತ್ತೆ ಅಂತ ಅವಾಗಲೇ ವಿನಯ್ ಹೇಳಿದ್ರು. ಒಂದು ನಿಜ, ಯಾಕಂದ್ರೆ ಒಂದು ದೊಡ್ಡ ವಿಲೇಜ್ಗೆ ಕರೆಂಟ್ ಉತ್ಪತ್ತಿ ಆಗುತ್ತೆ, ಅಷ್ಟು ಕರೆಂಟ್ ಬರ್ತಿದೆ. ಬಟ್ ಈ ಕರೆಂಟ್ ಅನ್ನು ಸ್ಟೋರ್ ಮಾಡ್ಕೊಳಕ್ ಆಗಲ್ಲ ಅನ್ಕೊಂತೀನಿ ನನ್ನ ಪ್ರಕಾರ. ಒಂದು ಸೌರಶಕ್ತಿ ಇರ್ತೈತೆ, ಎರಡು ಪವನಶಕ್ತಿ ಇರ್ತೈತೆ ಅಲ್ವಾ? ನೆಕ್ಸ್ಟ್ ಮೂರನೇದು ಯಾವ್ದು ನೋಡೋಣ. ನೋಡಿ, ಜಲದ ಸಂಗ್ರಹಿತ ಶಕ್ತಿ ಅಂತ ಹೇಳ್ತೀವಿ. ಅಂದ್ರೆ ನೀವೆಲ್ಲ ಡ್ಯಾಮ್ ನೋಡ್ತಿರಲ್ಲ, ಡ್ಯಾಮ್ ಅಲ್ಲಿ ಗೇಟ್ ಹಾಕಿ ಏನ್ ಮಾಡ್ತಾರೆ? ದೊಡ್ಡ ನೀರಿನ ಪ್ರಮಾಣವನ್ನು ಹಿಡಿದಿರ್ತಾರೆ. ಕೆಳಗಡೆ ಟರ್ಬೈನ್ ಆಗಿರ್ತಾರೆ. ಇದು ಟರ್ಬೈನ್. ಏನಾಗ್ತದೆ? ಈಗ ಈ ಕರೆಂಟ್ ಉತ್ಪತ್ತಿ ಹೆಂಗ್ ಮಾಡ್ತಾರೆ ಅಂದ್ರೆ, ಈಗ ಒಂದು ಗೇಟ್ ತೆಗಿತಾರೆ, ತೆಗೆದಾಗ ಏನಾಗುತ್ತೆ? ನೀರು ಬಂದಾಗ ಇಲ್ಲಿ ನೀರು ಫಾಸ್ಟ್ ಆಗಿ ಹೋಗುತ್ತೆ ನದಿ ಮೂಲಕ. ಇದು ಸಪರೇಟ್ ಇರುತ್ತೆ. ಡ್ಯಾಮ್ ಕಾಂಕ್ರೀಟ್ ಅಲ್ಲಿರಲ್ಲ, ಸೈಡ್ ಅಲ್ಲಿ ಇರ್ತವೆ ಇವು. ಮತ್ತೆ ಕರೆಂಟ್ ಉತ್ಪತ್ತಿ ಮಾಡಕ್ಕೆ ಇದ್ರಗಳು. ಇದು ಫಾಸ್ಟ್ ಆಗಿ ನೀರು ಹೋದಾಗ ಇಲ್ಲಿರೋ ಟರ್ಬೈನ್ ಇದೆ, ಚಕ್ರವರ್ತಿ ಇರುತ್ತೆ. ಟರ್ಬೈನ್ ಏನಾಗುತ್ತೆ? ನೀರು ಫಾಸ್ಟ್ ಆಗಿ ಬೇಗ ಇರೋದ್ರಿಂದ ಟರ್ಬೈನ್ ಏನಾಗುತ್ತೆ? ತಿರುಗುತ್ತೆ. ನೋಡಿ, ಅಲ್ಲಿಂದ ಕರೆಂಟ್ ನ ಪ್ರತಿ ಹಳ್ಳಿಗಳಿಗೆ ಸಪ್ಲೈ ಮಾಡ್ತಾರೆ ವೈರ್ ಮೂಲಕ. ಅರ್ಥ ಆಗಿದೆಯಾ? ನೋಡಿ, ಇದು ಎಲ್ಲ ಇದೆ. ನೋಡಿ, ನಮ್ಮ ಏಷ್ಯಾದಲ್ಲಿ ಪ್ರಥಮ ಬಾರಿಗೆ ಜಲದ ಸಂಗ್ರಹಿತ ಇದರಿಂದ
ಅಲ್ಲಿ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಇದೆ, ಇದ್ರ ಹೆಸರು ಮಹಾತ್ಮ ಗಾಂಧಿ. ಅಲ್ಲಿ ಕರೆಂಟ್ ಈ ತರ ಮಾಡ್ಬಿಟ್ಟು ಅಲ್ಲಿ ಉತ್ಪತ್ತಿಯಾದ ಕರೆಂಟ್ ಕೋಲಾರ ಕೊಡ್ತಾರೆ, ಕೋಲಾರ ಜಿಲ್ಲೆಗೆ. ಯಾಕಂದ್ರೆ ಅಲ್ಲಿ ಚಿನ್ನ ತೆಗೆದಿದ್ರು, ಚಿನ್ನ ತೆಗೆದಿಕ್ಕೆ ಕತ್ತೆಯಿಂದ ಕಾಣಿ ಅಂದ್ಬಿಟ್ಟು ಮತ್ತೆ ಚಿನ್ನ ತೆಗೆದಿಕ್ಕೆ ಸಹಾಯ ಅಂದ್ಬಿಟ್ಟು ಅಲ್ಲಿ ಉತ್ಪತ್ತಿ ಮಾಡೋ ಕರೆಂಟ್ ಏನ್ ಮಾಡ್ತಾರೆ, ಕೋಲಾರ ಕಳಿಸ್ತಾರೆ. ಕೋಲಾರ ಕಳಿಸ್ಬೇಕಾದ್ರೆ ಏನಾಗುತ್ತೆ, ಮಧ್ಯದಲ್ಲಿ ಬೆಂಗಳೂರು ನಗರ ಗೊತ್ತಾ, ಇಡೀ ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ಬೆಳಗನ್ನು ಕಂಡ ನಗರ ಬೆಂಗಳೂರು ಅಂತ ಹೇಳ್ತೀವಿ. ಅಂದ್ರೆ ಪ್ರಥಮ ಬಾರಿಗೆ ಕರೆಂಟ್ ಎಲ್ಲಿ ಬಂತು ಅಂದ್ರೆ ಬೆಂಗಳೂರು ಬರುತ್ತೆ. ಬೆಂಗಳೂರಿಗೆ ಎಲ್ಲಿ ಹೋಗುತ್ತೆ, ಮತ್ತೆ ಕೋಲಾರ ಚಿನ್ನದ ಗಣಿ ಕಳಿಸ್ತಾರೆ ಆಯ್ತಾ. ಇದು ಯಾರು ಮಾಡಿದ್ರೆ ನಾಲ್ವಡಿ ಕೃಷ್ಣ ಒಡೆಯರ್ ಗಣಿದ್ರೆ ನಮ್ಮ ಮೈಸೂರು ರಾಜರು ಅವರು ಸ್ಥಾಪನೆ ಮಾಡೋದು ಶರಾವತಿ ನದಿ. ಈಗ ಇದೇ ತರ ಎಲ್ಲಾ ಡ್ಯಾಮ್ ಇದೆ, ನಮ್ KRS ಆಗಿರ್ಬೋದು, ಕಬಿನಿ ಡ್ಯಾಮ್ ಅಂತಿದೆ, ಅಲ್ಲೆಲ್ಲ ಚಿಕ್ಕ ಚಿಕ್ಕ ಸೈಡ್ ಅಲ್ಲಿ ಚಿಕ್ಕ ಚಿಕ್ಕದೊಂದು ಮನೆ ರೀತಿ ಕಟ್ಟಿರ್ತಾರೆ, ಅದ್ರೊಳಗಡೆ ಈ ತರ ಕರೆಂಟ್ ಉತ್ಪತ್ತಿ ಮಾಡ್ತಿರ್ತಾರೆ ಆಯ್ತಾ. ಮೇನ್ ಗೇಟ್ ಗಳಿದೆಯಲ್ಲ KRS ಮೇನ್ ಗೇಟ್ ಆ ನೀರ ಮಾಡೋದೇ ಇಲ್ಲ, ಇದಕ್ಕೆ ಸಪರೇಟ್ ಗೇಟ್ ಇರ್ತದೆ ಲಾಸ್ಟ್ ಅಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಬಿಡ್ತಾರೆ. ನೋಡಿ ಇದು ಹೇಗ್ ಮಾಡ್ತಾರೆ, ಅದ್ರಲ್ಲಿ ಹೇಗ್ ಕರೆಂಟ್ ಏನ್ ಮಾಡ್ತಾರೆ ಅಂತ ಹೇಗ್ ಮಾಡಿ. ದೊಡ್ಡ ಪೈಪು ನೀರು ಬರುತ್ತೆ, ಒಳ್ಳೆ ಟರ್ಬೈನ್ ಬರುತ್ತೆ, ಇದರಲ್ಲಿ ಬಂದು ಕರೆಂಟ್ ಉತ್ಪತ್ತಿ ಆಗುತ್ತೆ. Understand how these generators continue to function reliably for up to 50 years or more. Regular maintenance and technological updates play a crucial role in their longevity and efficiency. Let's explore the significant role of hydroelectric generators in today's energy landscape. They are key to achieving energy sustainability and reducing dependence on fossil fuels. Hey, what the soda? Environmental stewardship is another pivotal aspect of hydroelectric power. These plants typically have a smaller carbon footprint compared to fossil fuel-based power stations. Join us as we reveal the power and precision of hydroelectric generators. Next, ಮೂರನೇದು ಸೌರಶಕ್ತಿ, ಎರಡನೇದು ಪವನ ಜೈವಿಕ ಶಕ್ತಿ, ಶಕ್ತಿ, ಜಲದ ಸಂಗ್ರಹದ ಶಕ್ತಿ. ಮೂರನೇದು ನಮ್ಮ ಪ್ರಕೃತಿಗೆ ಹಾನಿಕಾರಕ ಶಕ್ತಿ ಉಳಿತಾಯ ಮಾಡೋದಲ್ಲ, ಪೆಟ್ರೋಲ್ ಡೀಸೆಲ್ ಬಳಸಬಹುದು, ಶಕ್ತಿ ಉಳಿತಾಯ ಆಗುತ್ತಾನೆ. ನೆಕ್ಸ್ಟ್ ನಾಲ್ಕನೇದು ಬರೋದ, ನಾಲ್ಕನೇದು ಜೈವಿಕ ಶಕ್ತಿ ಅಂತ. ಜೈವಿಕ ಶಕ್ತಿ ಅಂದ್ರೆ ಏನು ಅಂದ್ರೆ ನೋಡಿ, ಈಗ ನೀವು ಕೇಳಿರ್ಬೋದು ಗೋಬರ್ ಗ್ಯಾಸ್ ಅಂತ ಹೇಳ್ತಾರೆ, ಅಂದ್ರೆ ಸಗಣಿ ಅಥವಾ ಕೃಷಿಯ ತ್ಯಾಜ್ಯಗಳು. ಕೃಷಿಯ ತ್ಯಾಜ್ಯಗಳು ಅಂದ್ರೆ ಒಂದ್ಸತಿ ಟೊಮೊಟೊ ಬೆಳೆ ಬೆಳೆದಾದ್ಮೇಲೆ ಮಿಕ್ಕಿರೋ ಗುಳ್ಳೆ ಹಣ್ಣುಗಳು ಅಂತ ಹೇಳ್ತಾರಲ್ಲ, ಗುಳ್ಳೆ ಹಣ್ಣುಗಳು ವೇಸ್ಟ್ ಸಾಂಪ್ರದಾಯ ತಗೊಂಡ್ಮೇಲೆ ಇದು ಆಗಿರೋ ಸಾಂಪ್ರದಾಯ ಇರುತ್ತಲ್ಲ, ಅವನ್ನೆಲ್ಲ ಕೃಷಿ ತ್ಯಾಜ್ಯಗಳು ಅಂತ ಹೇಳ್ತೀವಿ. ಸೇವಂತಿಗೆ ಬೆಳೆದಿದ್ದು ಚೆನ್ನಾಗಿರೋದನ್ನ ತಗೊಂಡ್ಮೇಲೆ ಚೆನ್ನಾಗಿರೋದನ್ನ ಅಲ್ಲೇ ಬಿಡ್ತಿದ್ದಾನೆ, ಕೃಷಿಯ ತ್ಯಾಜ್ಯಗಳು ಅಂತ ಹೇಳ್ತೀವಿ. ಅದನ್ನೇನ್ ಮಾಡ್ತಾರೆ, ದೊಡ್ಡ ಗುಂಡಿ ತೆಗೆದು ದೊಡ್ಡ ಗುಂಡಿಗಳಿಗೆ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ ಗಾಳಿ ಹೋಗ್ದಂಗೆ ಆಯ್ತಾ. ತುಂಬಾ ಹಳ ಇರುತ್ತೆ, ಗುಂಡಿಗೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಮುಚ್ಚಿಬಿಡ್ತಾರೆ. ಸಗಣಿ, ಹಸು ಸಗಣಿ ಗೊತ್ತಿಲ್ಲ, ಸಗಣಿ ಏನಾಗ್ತಾರೆ, ಇದನ್ನ
ಇರುತ್ತೆ ಬಾಗ್ಲು ಹಾಕಿ ಮುಚ್ಚಿದಾಗ ಏನಾಗುತ್ತೆ ಗಾಳಿ ಅದರೊಳಗೆ ಹೋಗ್ತಾ ಹೋದ್ರೆ ಏನಾಗುತ್ತೆ ಅದು ಕೊಡ್ತಿ ಅಲ್ಲಿ ಕೆಳಗಡೆ ನೋಡು ಆ ಒಂದಿನ ನಾವು ಆ ಜೈವಿಕ ನೆಲದಿಂದ ಪೈಪ್ ಕನೆಕ್ಷನ್ ಕೊಡ್ಕೊಂಡು ಏನ್ ಮಾಡ್ಬೋದಂದ್ರೆ ನಮ್ಮನೆ ಅಡಿಗೆ ಮಾಡ್ಕೋಬಹುದು, ನಮ್ಮನೆ ಬೆಳಗುಡಿಸ್ಕೋಬಹುದು, ವಿದ್ಯುತ್ ಉತ್ಪಾದನೆ ಮಾಡ್ಕೋಬಹುದು. ಇಲ್ಲ ಬೇಡ ಅಂದ್ರೆ ಗಾಡಿಗೆ ಅಂದ್ರೆ ಜೈವಿಕ ನೆಲದಿಂದ ಗಾಡಿಗಳನ್ನ ಗ್ಯಾಸ್ ಸ್ಥಿತಿ ಮಾಡ್ಕೊಂಡು ಗಾಡಿಗಳು ಓಡಿಸ್ಕೋಬಹುದು, ಆಟೋಗಳು ಇದೆಲ್ಲ ಓಡಿಸ್ಕೋಬಹುದು. ಈಗ ಈ ತರ ಮಾಡೋದ್ರಿಂದ ಏನಾಗುತ್ತೆ ಯಾವುದೇ ರೀತಿ ಪ್ರಕೃತಿಗೆ ಹಾನಿಕಾರಕ ಆಗಲ್ಲ. ಇದ್ರಲ್ಲಿ ಬರೋ ಜೈವಿಕ ನಿಲನ ಏನಾಗುತ್ತೆ, ಜೈವಿಕ ನಿಲನ ನಾವು ಅಡಿಗೆ ಮಾಡೋದಕ್ಕೆ ಬಳಸ್ಕೋಬಹುದು, ಅಥವಾ ಮನೆಗೆ ವಿದ್ಯುತ್ ಆಗಿ ಕರೆಂಟ್ಗೆ ಬಳಸ್ಕೋಬಹುದು, ಅಥವಾ ವಾಹನಗಳಿಗೆ ಇಲ್ಲ ಸಿಲಿಂಡರ್ ತುಂಬೋದು ಬೇರೆ, ಇದು ಜೈವಿಕ ಇಂಧನ ಬೇರೆ. ಶಾಲೆ ಪಕ್ಕ ಇದ್ರಿಂದ ಏನು ಆಗಲ್ಲ ಇದು, ಯಾಕಂದ್ರೆ ಮುಚ್ಚಿರ್ತಾರೆ ಆಯ್ತಾ. ಇದನ್ನ ಬಿಡುಗಡೆ ಪೈಪ್ ಮೂಲಕ ಅಂದ್ರೆ ಇದಕ್ಕೆ ಗಾಳಿ ಹೋಗ್ಬಾರ್ದು, ಒಳಗಡೆ ಗಾಳಿ ಹೋಗಿ ಸೀಲ್ ಮಾಡಿರ್ತಾರೆ ಆಯ್ತಾ. ಆಗ ಅದ್ರಿಂದ ಒಂದು ಸ್ವಲ್ಪ ದಿನಗಳಾದ್ಮೇಲೆ ಒಂದು 6-7 ತಿಂಗಳಿಂದ ಒಂದು ಅನಿಲ ಬಿಡುತ್ತೆ. ಅನಿಲ ಬಿಟ್ಟಾಗ ಏನಾಗುತ್ತೆ ಪೈಪ್ ಮೂಲಕ ಅನಿಲ ಅಂದ್ರೆ ಹೊಗೆ ರೀತಿ ಒಂಥರ ಆ ಗಾಳಿ ರೀತಿ, ಅಂದ್ರೆ ಈಗ ನೀವು ಗ್ಯಾಸ್ ನೋಡಿರ್ತೀರಲ್ಲ ಅನಿಲ ಬಿಡುತ್ತಲ್ಲ, ಅದಕ್ಕೆ ಏನ್ ಮಾಡ್ಬೋದು ಅಂತ ನಾವು ಬಳಸ್ಕೋಬಹುದು. ಅರ್ಥ ಆಯ್ತಾ? ಈಗ ಇದಕ್ಕೆ ಏನೇನ್ ಹಾಕ್ಬೋದು ಅಂತ ನೋಡಿ, ಏನೇನ್ ಹಾಕ್ಬೋದು ನೋಡಿ. ಮುನಿಸಿಪಲ್ ಸಾಲಿಡ್ ವೇಸ್ಟ್ ಅಂತ ಹೇಳ್ತಾರೆ, ಕಸರ ಅಂತ ಗೊತ್ತಿರಲ್ಲ ಕಾರ್ಪೊರೇಷನ್ ಅವರು, ಆ ವೇಸ್ಟ್ ಹಾಕ್ಬೋದು. ಅನಿಮಲ್ ರೆಸಿಡ್ಯೂಸ್ ಸತ್ತಿರ ಪ್ರಾಣಿಗಳದ್ದು ವೇಸ್ಟ್ ಇರ್ತದಲ್ಲ ಅದನ್ನ ಹಾಕ್ಬೋದು. ಫಾರೆಸ್ಟ್ರಿ ಕ್ರಾಪ್ಸ್ ಅಂಡ್ ರೆಸಿಡ್ಯೂಸ್ ಅಂದ್ರೆ ಒಣಗಿರೋ ಕೊಂಬೆಗಳು, ಮರಗಳು, ಎಲೆಗಳು, ಸಿಪ್ಪೆಗಳು ಎಲ್ಲ ಎಸಿಸ್ತೀವಲ್ಲ ಅದನ್ನ ಹಾಕ್ಬೋದು. ಅಗ್ರಿಕಲ್ಚರ್ ಕ್ರಾಪ್ಸ್ ರೆಸಿಡ್ಯೂಸ್ ಅಂದ್ರೆ ತ್ಯಾಜ್ಯಗಳು, ಕೃಷಿಯ ತ್ಯಾಜ್ಯಗಳು ಅದನ್ನ ಹಾಕ್ಬೋದು. ಇಂಡಸ್ಟ್ರಿಯಲ್ ತ್ಯಾಜ್ಯಗಳು ಹಾಕ್ಬೋದು. ನೆಕ್ಸ್ಟ್ ಇಷ್ಟರ್ ಆಯ್ತಾ, ಸೌರಶಕ್ತಿ, ಪವನ ಶಕ್ತಿ, ಮತ್ತೆ ಜಲದ ಸಂಗ್ರಹಿತ ಶಕ್ತಿ, ಇನ್ನೊಂದು ಜೈವಿಕ ನಿಂದ ಅದು ಆಯ್ತಾ. ಇವು 4 ಪ್ರಕೃತಿಗೆ ಹಾನಿಕಾರಕದ ಉಳಿಸಬಹುದು. ನೆಕ್ಸ್ಟ್ 5ನೇ ಯಾವುದು ಉಬ್ಬರವಿಳಿತದ ಶಕ್ತಿ. ಉಬ್ಬರವಿಳಿತ ನೋಡಿ, ಉಬ್ಬರ ಬರೋದು ಏನು, ಸಮುದ್ರದ ದಡದಲ್ಲಿ ಅಲೆಗಳು ಹೇಗೆ ಬರುತ್ತೆ, ಈಗ ಉಬ್ಬರ ಈ ತರ ಅಲೆಗಳು ಏನ್ ಮಾಡ್ತಾರೆ ದಡದಲ್ಲಿ ಸ್ವಲ್ಪ ಒಳಗಡೆ ಈ ತರ ಏನ್ ಮಾಡ್ತಾರೆ ಟವರ್ಗಳನ್ನ ಸ್ಥಾಪನೆ ಮಾಡೋದಕ್ಕೆ ಫ್ಯಾನ್ಗಳ ರೀತಿ ಈ ತರ ಆಗಿರ್ತಾರೆ. ಈಗ ಅಲೆ ಬಂದಾಗ ಅಲೆ ಬಂದು ಹೊಡೆದಾಗ ಏನಾಗುತ್ತೆ, ಅಲೆಗಳು ಈಗ ಎಲ್ಲ ಸತಿ ಬದಲಾಗ್ತಿರ್ತಾರೆ ಸಮುದ್ರ ಅಲೆಗಳು, ಅಷ್ಟೇ ಉಬ್ಬರ ಇಳಿತ ಅಂತೀವಿ. ಈ ತರ ಉಬ್ಬರ ಇಳಿತಗಳು ಬರ್ತಿದ್ದಾಗ ಏನಾಗುತ್ತೆ, ಈಗ ಹೊಡೆದಾಗ ಈ ಫ್ಯಾನ್ ಏನಾಗುತ್ತೆ ತಿರುಗುತ್ತೆ, ಈ ಫ್ಯಾನ್ ತಿರುಗುತ್ತೆ. ಈ ಫ್ಯಾನ್ ಏನ್ ಮಾಡ್ತಾರೆ ವೈರ್ ಕನೆಕ್ಷನ್ ಕೊಟ್ಟಿರ್ತಾರೆ, ಇಲ್ಲಿ ನೋಡಿರ್ಬೋದು ಈ ತರ ಫ್ಯಾನ್ ನೋಡಿ. ಈಗ ಅಲೆಗಳು ಬಂದು ಹೊಡೆದಾಗ ಏನಾಗುತ್ತೆ ಈ ಫ್ಯಾನ್ ತಿರುಗುತ್ತೆ, ತಿರುಗಿದಾಗ ಏನಾಗುತ್ತೆ ಇದರಿಂದ ವೈರ್ ಇಂದ ಕನೆಕ್ಷನ್ ಕೊಟ್ಟಿರ್ತಾರೆ, ಜನರೇಟರ್ ತಿರುಗುತ್ತೆ, ಜನರೇಟರ್ ಇಂದ ಮತ್ತೆ ಕರೆಂಟ್ ಏನ್ ಮಾಡ್ತಾರೆ ನೋಡಿ. ಎಲ್ಲಾ ಸತಿನೂ ಅಲೆಗಳು ಬರ್ತಿರ್ತಾರೆ, ಅಲೆಗಳೆಲ್ಲ ನಿಂತು ಬರುತ್ತಾ ಎಲ್ಲ ದಿನದ 24 ಗಂಟೆನೂ ಅಲೆಗಳು ಬರ್ತಿರ್ತಾರೆ ಸಮುದ್ರದಲ್ಲಿ. ಇದನ್ನ ಉಬ್ಬರ ಇಳಿತ ಅಂತೀವಿ. ಉಬ್ಬರ ಇಳಿತ ಅಂದ್ರೆ ಸಮುದ್ರದ ಅಲೆಗಳಾಗಿ ಸಮುದ್ರ ಅಲೆಗಳಿಂದ ನಾವು ವಿದ್ಯುತ್ ನ ಉತ್ಪತ್ತಿ ಮಾಡೋದು. ಈ ತರ ಮಾಡಿದ್ರೆ ಶಕ್ತಿ ಉಳಿತಾಯ ಮಾಡ್ಬೋದಲ್ವಾ. ಇದರಲ್ಲಿ ಏನಾದ್ರು ಹಾನಿಕಾರಕ ಇದೆಯಾ, ಪ್ರಕೃತಿಗೆ ಏನಾದ್ರು ಹಾನಿ ಆಗುತ್ತಾ, ಯಾವುದೇ ಹಾನಿ ಆಗಲ್ಲ. ಇದರಿಂದ ನಾವು ಶಕ್ತಿ ಉಳಿತಾಯ ಮಾಡಬಹುದು. ಇವೆಲ್ಲ ಫ್ಯಾನ್ಗಳು ಉದ್ದಕ್ಕೆ ನೆಟ್ಟಿರ್ತಾರೆ ಆಯ್ತಾ. ನೆಕ್ಸ್ಟ್ ಇಷ್ಟ ಆಯ್ತಾ. ನೆಕ್ಸ್ಟ್ ಮುಂದಿನ ಶಕ್ತಿ ಭೂಶಾಖದ ಶಕ್ತಿ. ನೀವೆಲ್ಲ ನೋಡಿರ್ಬೋದು ಭೂಮಿ ಒಳಗಡೆ ಅತ್ಯಂತ ಆಳಕ್ಕೆ ಹೋಯ್ತಾ ನಾವು ಲಾವಾರಸ ಅಂತ ಇರುತ್ತೆ. ಲಾವಾರಸ ಅಂದ್ರೆ ಭೂಶಾಖ ಏನಾಗುತ್ತೆ, ಭೂಮಿಯ ಶಾಖ ಬಿಸಿ ಆಗ್ತಿರ್ತದೆ ನೋಡಿ. ನೋಡಿರ್ಬೋದು ಭೂಮಿ ಶಾಖ, ಆ ಶಾಖದಿಂದ ನಾವೇನ್ ಮಾಡ್ಬೋದು ಕರೆಂಟ್ ಉತ್ಪತ್ತಿ ಮಾಡ್ಬೋದು. ಈ ತರ ಆ ಶಾಖದಿಂದ ಏನ್ ಮಾಡ್ತಾರೆ ಕರೆಂಟ್ ಜನರೇಟರ್ ಕನೆಕ್ಷನ್ ಕೊಟ್ಟಿರ್ತಾರೆ. ಜನರೇಟರ್ ಏನಾಗ್ತದೆ, ಜನರೇಟರ್ ಆ ಶಾಖದಿಂದ ಏನಾಗ್ತದೆ ಪ್ರಕೃತಿಗೆ ಏನಾದ್ರು ಹಾನಿಕಾರಕ ಆಗುತ್ತಾ, ಈ ತರ ಮಾಡಿದ್ರೆ ಉಳಿಸ್ಬೋದಾನೆ. ನೆಕ್ಸ್ಟ್ ನಾವೇನ್ ಮಾಡ್ಬೋದು ಶಕ್ತಿಯ ಉಳಿತಾಯ ಮಾಡುತ್ತಿರುವ ಅಂದ್ರೆ ಬೇರೆ ಬೇರೆ ಕ್ರಮಗಳು ಆಯ್ತಾ. ನಾವು ನವೀಕರಿಸಲಾಗದ ಸಂಪನ್ಮೂಲಗಳನ್ನ ಬಿಟ್ಟು ನವೀಕರಿಸಬಹುದಾದ ಸಂಪನ್ಮೂಲ ಕಡೆಗೆ ಹೋಗ್ಬೇಕಾಯ್ತಾ. ಆ ತರ ಹೋದಾಗ ನಾವೇನ್ ಮಾಡ್ಬೋದು, ಇಷ್ಟು ಬಳಸ್ಕೋಬಹುದು. ಯಾವ್ದು ಬಳಸ್ಬೋದು, ಸೌರಶಕ್ತಿ ಬಳಸ್ಬೋದು, ಪವನ ಶಕ್ತಿ ಬಳಸ್ಬೋದು, ನೆಕ್ಸ್ಟ್ ಜಲದ ಸಂಗ್ರಹಿತ ಶಕ್ತಿ ಬಳಸ್ಬೋದು, ಜೈವಿಕ